ಮುಗಿಯದ ಬಂಧನ ಭಾಗ 47. ಸುಹಾಸ್, ನಿನ್ನನ್ನು ಹುಡುಕ್ತಾನೆ ಬಂದಿದ್ದೀನಿ ಅಂತ ಹೇಳಿದ್ದನ್ನು ಕೇಳಿ ಅಶ್ವಿನಿ ಕೋಪದಿಂದ ಉಬ್ಬನ ಗಂಟಾಗ್ತಾಳೆ. ನಾನು ಈಗಾಗಲೇ ಬೆಳಗ್ಗೆನೇ ನನ್ನ ನಿರ್ಧಾರನ ಸ್ಪಷ್ಟಪಡಿಸಿದ್ದೀನಿ ಅಂತ ಭಾವಿಸ್ತೀನಿ ಮಿಸ್ಟರ್ ಸುಹಾಸ್. ನೀವು ನನ್ನನ್ನು ಹುಡುಕುತ್ತಾ ಇಲ್ಲಿವರೆಗೆ ಬಂದಿದ್ದೀರಿ ಅಂದರೆ ನಿಸ್ಸಂದೇಹವಾಗಿ ನಿಮಗೆ ನನ್ನಿಂದ ಏನೋ ತುರ್ತು ಸಹಾಯ ಬೇಕಾಗಿದೆ, ಹೌದ್ ತಾನೆ? ಆ ದಿನ ಬೆಳಗ್ಗೆ ಶಾಲೆಯ ಗೇಟ್ ಬಳಿ ಸುಹಾಸ್ನಿಂದ ದೂರ ಬಂದ ತಕ್ಷಣವೇ ಅವಳು ವಾಟ್ಸಪ್ ಸೇರಿದಂತೆ ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವನ ನಂಬರ್ಸ್ನೆಲ್ಲ ಕಂಪ್ಲೀಟಾಗಿ ಬ್ಲಾಕ್ ಮಾಡಿ ಬಿಸಾಕಿದ್ಲು. ಆದ್ರೂ ಕೂಡ ಈಗ ಅವನು ತನ್ನನ್ನು ಇಲ್ಲಿಗೆ ಹುಡ್ಕೊಂಡು ಬಂದಿರೋವಂಥದ್ದು ತನ್ನ ಪ್ರಯತ್ನಗಳೆಲ್ಲವೂ ವ್ಯರ್ಥವಾದವು ಎಂಬ ಸಣ್ಣ ನಿರಾಶೆ ಕೂಡ ಅವಳಿಗಾಯಿತು. ಅಶ್ವಿನಿ ಪ್ರಕಾರ ಸುಹಾಸ್ಗೆ ತನ್ನಿಂದ ಏನಾದರೂ ಕೆಲಸ ಅಥವಾ ಸಹಾಯ ಬೇಕಿದ್ದಾಗ ಮಾತ್ರ ಅವನು ಹೀಗೆ ತಾನಾಗಿಯೇ ಬಲವಂತವಾಗಿ ಹುಡ್ಕೊಂಡು ಬರ್ತಾನೆ ಹೊರತು ಬೇರೆ ಯಾವುದೇ ಒಳ್ಳೆಯ ಉದ್ದೇಶದಿಂದ ಖಂಡಿತ ಅಲ್ಲ ಎಂಬುದು ಅವಳ ದೃಢ ಕಲ್ಪನೆಯಾಗಿ ಉಳಿದುಬಿಟ್ಟಿತ್ತು. ಅವಳ ಈ ವ್ಯಂಗ್ಯಭರಿತ ಮಾತುಗಳನ್ನು ಕೇಳಿ ಸುಹಾಸ್ನ ಕಣ್ಣುಗಳು ಕತ್ತಲೆಯಲ್ಲಿ ಕೋಪ ಮತ್ತು ನೋವಿನಿಂದ ಮಸುಕಾದ್ವು. ಮೊದಲಿಗೆ ಅವನು ನೇರವಾಗಿ ವಿಷಯಕ್ಕೆ ಬಂದು ತನ್ನ ಮಗಳು ಅನ್ವಿತಾಳ ಗಂಭೀರ ಆರೋಗ್ಯದ ಪರಿಸ್ಥಿತಿಯನ್ನು ವಿವರಿಸಿ ಮನೆಗೆ ನೀವು ಬರಲೇಬೇಕಂತ ಹೇಳಿ ವಿನಂತಿಸೋಕೆ ಯೋಜಿಸಿದ್ದ. ಆದರೆ ಅಶ್ವಿನಿ ಈ ಪ್ರಶ್ನೆ ಅಸಹ್ಯದ ನೋಟ ಇರ್ಬೋದು ಅವನ ಅಹಂಕಾರವನ್ನು ಹೃದಯವನ್ನು ನೇರವಾಗಿ ಚುಚ್ಚು ಥರನೇ ಇತ್ತು. ಈಗಲೇ ತನಗೆ ಅನ್ವಿತಾಳಿಗಾಗಿ ಅವಳ ಸಹಾಯ ಬೇಕು ಅಂತ ಕೇಳಿದ್ರೆ ಅವಳು ಖಂಡಿತವಾಗಿ ತನ್ನನ್ನು ಮತ್ತಷ್ಟು ವ್ಯಂಗ್ಯವಾಗಿ ಹೀಯಾಳಿಸಿ ಅವಮಾನಿಸ್ತಾಳೆ ಅಂತ ಅವನಿಗನ್ನಿಸ್ತು. ಕೆಲವು ಸೆಕೆಂಡುಗಳ ಉದ್ವಿಗ್ನ ಮೌನದ ನಂತರ ಸುಹಾಸ್ ವಿಷಯನ ಬೇರೆ ರೀತಿಯಲ್ಲೇ ಪ್ರಾರಂಭಿಸೋಕೆ ಶುರು ಮಾಡ್ತಾನೆ. ಆರವ್ ಮತ್ತು ಆದಿತ್ಯನನ್ನು ಶಾಲೆಯಿಂದ ಹೊರಹಾಕಿದ ಘಟನೆ ಬಗ್ಗೆ ನಾನು ನಿನಗೆ ಸರಿಯಾದ ವಿವರಣೆಯನ್ನು ನೀಡೋಕ್ಕೆ ಬಯಸ್ತಿದ್ದೀನಿ ಆ್ಯಂಡ್ ಅದಕ್ಕೋಸ್ಕರನೇ ಬಂದಿದ್ದೀನಿ. ನೀನು ಸ್ವಲ್ಪ ಶಾಂತವಾಗಿ ನನ್ನ ಮಾತನ್ನು ಕೇಳ್ತೀಯಾ ಅಂತ ಭಾವಿಸ್ತಾನೆ. ಈ ಕೃತ್ಯಕ್ಕೆ ಸ್ವತಃ ಸುಹಾಸ್ ಮತ್ತು ಅವನ ಅಧಿಕಾರವೇ ಕಾರಣ ಅಂತ ಅಶ್ವಿನಿಗೆ ಈಗಾಗಲೇ ಸಂಪೂರ್ಣ ಮನವರಿಕೆ ಆಗಿದೆ. ಅದೇ ಸತ್ಯ ಅಂತ ಅವಳು ಆಲ್ರೆಡಿ ನಂಬಿದಾಳೆ. ಈಗ ಅವನು ಹೇಳಿದ ಮಾತನ್ನು ಕೇಳಿದ ನಂತರ ಅವಳಿಗೆ ಅದು ತಮಾಷೆಯಂತೆ ಜಾರಿಕೊಳ್ಳುವಂತಹ ವ್ಯರ್ಥ ವಿವರಣೆಯಂತೆ ತೋರುತ್ತೆ. ವಿವರಿಸೋಕೆ ಇನ್ನೇನಿದೆ, ಕಳೆದ ಕೆಲವು ದಿನಗಳಿಂದ ನನ್ನ ಮಕ್ಕಳ ಭವಿಷ್ಯದ ಜೊತೆ ಅವನು ಆಟ ಆಡ್ತಾ ಇದ್ದಾನಲ್ವೇ ಅಂತ ಯೋಚಿಸ್ತಿದ್ದ ಹಾಗೆ ಅವಳ ಕಣ್ಣುಗಳಲ್ಲಿ ತಣ್ಣನೆಯ ಹೊಳಪು ಮತ್ತು ಅಸಹ್ಯ ಅನ್ನೋದು ಕಾಣಿಸಿಕೊಳ್ಳುತ್ತೆ. ಅವಳು ಅವನ ಮಾತನ್ನು ಮಧ್ಯದಲ್ಲೇ ತಡೆದು ಕಟು ಧ್ವನಿಯಲ್ಲಿ ಅಸಮ್ಮತಿ ವ್ಯಕ್ತಪಡಿಸ್ತಾಳೆ. ಮಿಸ್ಟರ್ ವರ್ಮಾ, ನೀವು ಈ ನಗರದಲ್ಲೇ ಅತ್ಯಂತ ಶಕ್ತಿಶಾಲಿ ಹಣವಂತ ವ್ಯಕ್ತಿ. ಹಾಗಾಗಿ ನೀವು ಏನು ಬೇಕಾದರೂ ಮಾಡ್ಬೋದು, ಯಾರ ಜೀವನ ಬೇಕಾದರೂ ಹಾಳು ಮಾಡ್ಬೋದು. ಆದರೆ ಅಂತಹ ನೀಚ ಕೆಲಸವನ್ನು ಮಾಡಿದ ನಂತರ ನನ್ನ ಬಳಿ ಬಂದು ನಿಮ್ಮ ಬಗ್ಗೆ ನಕಲಿ ವಿವರಣೆಯನ್ನು ದಯವಿಟ್ಟು ನೀಡೋಕೆ ಬರಬೇಡಿ. ನಾನು ಅದನ್ನು ಕೇಳಲು ಸಹ ಬಯಸೋದಿಲ್ಲ. ಸುಹಾಸ್ ಕೋಪದಿಂದ ಮುಖ ಗಂಟು ಹಾಕೊಂಡ. ನಾನು ಯಾವಾಗಲೂ ಪ್ರತಿಯೊಂದು ಕೆಲಸವನ್ನು ನನ್ನ ಶುದ್ಧ ಮನಸ್ಸಾಕ್ಷಿಯೊಂದಿಗೇ ಮಾಡ್ತೇನೆ. ನಾನು ಮಾಡದ ಯಾವುದೇ ತಪ್ಪನ್ನು ನಾನು ಎಂದಿಗೂ ಕೂಡ ಯಾವತ್ತಿಗೂ ಒಪ್ಕೊಳ್ಳೋದಿಲ್ಲ. ಈ ಶಾಲೆಯ ವಿಷಯದಲ್ಲಿ ನಡೆದಿರುವುದು ಸಂಪೂರ್ಣವಾಗಿ ನನ್ನ ಕೆಲಸ ಅಲ್ವೇ ಅಲ್ಲ. ಅವನು ತಟ್ಟನೆ ಮುಂದುವರೆದ. ಆರವ್ ಮತ್ತು ಆದಿತ್ಯ ಕೂಡ ಅದೇ ಶಾಲೆಯಲ್ಲಿ ಓದ್ತಿದ್ದಾರೆ ಎಂದು ನನಗೆ ತಿಳಿದಾಗ ಮೊದಲಿಗೆ ನಾನು ಪ್ರಾಂಶುಪಾಲರೊಂದಿಗೆ ಮಾತಾಡಿ ಅವರನ್ನು ಹೊರಹಾಕುವಂತೆ ಹೇಳಿದ್ದು ಸತ್ಯ. ಆದರೆ ನನ್ನ ಮಗಳು ಅನ್ವಿತಾ ಅದಕ್ಕೆ ತೀವ್ರವಾಗಿ ಪ್ರತಿಭಟಿಸಿದ ನಂತರ ನಾನು ನನ್ನ ಮಗಳ ಭಾವನೆಗಳನ್ನು ಗೌರವಿಸಿ ಈ ನಿರ್ಧಾರವನ್ನು ತಕ್ಷಣವೇ ಹಿಂಪಡೆದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ತೊಂದರೆ ಕೊಡೋದಿಲ್ಲ ಅಂತ ಅನ್ವಿತಾಳಿಗೆ ಪ್ರಮಾಣ ಕೂಡ ಮಾಡಿದ್ದೀನಿ. ಅಶ್ವಿನಿ ಆಶ್ಚರ್ಯದಿಂದ ನೋಡ್ತಿದ್ದಾಗ ಸುಹಾಸ್ ಅಸಲಿಯತ್ತನ್ನು ಬಿಚ್ಚಿಡ್ತಾನೆ. ಇದೆಲ್ಲದಕ್ಕೂ ನಿಜವಾದ ಕಾರಣ ಕಾವ್ಯ. ಬೆಳಗ್ಗೆ ಅನ್ವಿತಾಳನ್ನು ಶಾಲೆಗೆ ಬಿಡಲು ಬಂದಾಗ ಕಾವ್ಯ ಶಾಲೆಯ ಆವರಣದಲ್ಲಿ ನಿನ್ನ ಮಕ್ಕಳನ್ನು ನೋಡಿದ್ದಾಳೆ. ಅವಳೇ ಮುಂದೆ ನಿಂತು ಪ್ರಾಂಶುಪಾಲರಿಗೆ ಬೆದರಿಕೆ ಹಾಕಿ ನನ್ನ ಹೆಸರನ್ನು ಬಳಸಿ ಆರವ್ ಮತ್ತು ಆದಿತ್ಯರನ್ನು ಶಾಲೆಯಿಂದ ಹೊರಗೆ ಹಾಕಿಸಿದ್ದಾಳಷ್ಟೆ. ನೀನು ಬೆಳಗ್ಗೆ ನನ್ನ ಬಳಿ ಬಂದು ಜಗಳವಾಡಿದಾಗ ಮಾತ್ರ ನನಗೂ ಈ ಸತ್ಯ ಅನ್ನೋದು ತಿಳಿದದ್ದು. ಕೊನೆಗೆ ಅವನು ಪ್ರತಿಯೊಂದಕ್ಕೂ ಕೂಡ ಕಾವ್ಯ 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 ಅನ್ನೋ ಕಾರಣನ ಹೇಳಿದ್ದು ಅಶ್ವಿನಿಗೆ ಇನ್ನಷ್ಟು ಅಪಹಾಸ್ಯವಾಗಿ ತೋರಿತು. ಅವಳು ಅಸಹ್ಯದಿಂದ ನಗುತ್ತಾ, ಹಾಗಾದ್ರೆ ಏನು ಮಿಸ್ಟರ್ ವರ್ಮಾ, ಅವಳಿಗೂ ನಿನಗೂ ಏನು ವ್ಯತ್ಯಾಸ ಇದೆ? ಮೊದಲು ನನ್ನ ಮಕ್ಕಳನ್ನು ಶಾಲೆಯಿಂದ ತೆಗೆಯುವ ಈ ಕೊಳಕು ವಿನಂತಿಯನ್ನು ಮಾಡಿದ್ದೆ ನೀವು. ನಿಮ್ಮ ಹೆಂಡತಿಯಾಗಿರುವ ಕಾವ್ಯ ಮತ್ತು ಅದೇ ವಿನಂತಿಯನ್ನು ಕೇಳಿದಾಗ ಕಿಂಡರ್ ಗಾರ್ಡನ್ ಮುಖ್ಯೋಪಾಧ್ಯಾಯರು ಅದು ನಿಮ್ಮದೇ ಆದೇಶ ಅಂತ ಭಾವಿಸೋದ್ರಲ್ಲಿ ತಪ್ಪೇನಿದೆ? ಈ ಎಲ್ಲ ಅನಾಹುತಕ್ಕೂ ಮೂಲ ಕಾರಣ ನೀವು ಮಾತ್ರ. ತನ್ನನ್ನು ಮತ್ತು ಕಾವ್ಯಾಳನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗಿದ ಅಶ್ವಿನಿಯ ಮಾತುಗಳು ಸುಹಾಸ್ನ ತಾಳ್ಮೆಯನ್ನು ಪರೀಕ್ಷಿಸ್ತಿದ್ವು. ಕಾವ್ಯ ಬೇರೆ, ನಾನು ಬೇರೆ ಅಶ್ವಿನಿ. ನೀನು ಯಾವಾಗಲೂ ನಾವಿಬ್ಬರನ್ನ ಒಂದೇ ತಕ್ಕಡಿಯಲ್ಲಿಟ್ಟು ಯಾಕೆ ತೂಗ್ತೀಯಾ? ಸುಹಾಸ್ ಧ್ವನಿಯಲ್ಲಿ ತೀವ್ರ ಆಕ್ರೋಶ ಮತ್ತು ಸತ್ಯತೆ ಇತ್ತು. ಅವನು ಮುಂದುವರೆದು, ಆರವ್ ಮತ್ತು ಆದಿತ್ಯ ಅವರ ಜೀವನದಲ್ಲಿ ಹಸ್ತಕ್ಷೇಪ ಮಾಡಲು ಮತ್ತು ಅವರ ಭವಿಷ್ಯವನ್ನು ಹಾಳು ಮಾಡಲು ನನಗೆ ಯಾವುದೇ ಕಾರಣವಿಲ್ಲ. ನಿನ್ನೆ ರಾತ್ರಿಯೇ ನಾನು ಕಿಂಡರ್ ಗಾರ್ಡನ್ ಮುಖ್ಯೋಪಾಧ್ಯಾಯರಿಗೆ ಕರೆ ಮಾಡಿ ತೀವ್ರವಾಗಿ ಎಚ್ಚರಿಸಿದ್ದೇನೆ.
ಆ ಮಕ್ಕಳನ್ನ ಯಾವುದೇ ಕ್ಷಣದಲ್ಲಾದರೂ ತಕ್ಷಣವೇ ಗೌರವಪೂರ್ವಕವಾಗಿ ಕಿಂಡರ್ ಗಾರ್ಟನ್ಗೆ ಹಿಂತಿರುಗಿಸಬಹುದು ಎಂಬ ಸ್ಪಷ್ಟ ಆದೇಶ ನೀಡಿದ್ದೀನಿ ಅಂತ ಹೇಳ್ತಾನೆ. ಆದರೆ ಸುಹಾಸ್ ಹೇಳಿದ ಮಾತುಗಳು ಅಶ್ವಿನಿಗೆ ಕೇವಲ ಒಂದು ದೊಡ್ಡ ಅಣಕದಂತೆ, ಸುಳ್ಳಿನಂತೆ ಕಾಣ್ತಾ ಇದ್ವು. 6 ವರ್ಷಗಳ ಹಿಂದೆ ನಾನು ಕಾವ್ಯಾಳನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗುವುದಿಲ್ಲ, ನನ್ನ ಜೀವನದಲ್ಲಿ ಅವಳಿಗಷ್ಟೇ ಸ್ಥಾನ ಅಂತ ಅವನು ಮಾಡಿದ ಭಾಷಣ, ಭರವಸೆ ಅವಳಿಗೆ ಇನ್ನೂ ಸಸಿಯಾಗಿಯೇ ನೆನಪಿದೆ. ಅದು ಕಾವ್ಯಾಳ ಸ್ಥಾನವನ್ನು ತಾನು ಪಡೆದುಕೊಂಡಿದ್ದಕ್ಕಾಗಿ ಅವನು ತನ್ನನ್ನು ಎಷ್ಟು ನಿಷ್ಕರುಣೀಯವಾಗಿ ದೂರ ತಳ್ತಾನೆ, ಎಷ್ಟು ಪ್ರೀತಿಯಿಂದ ಹೋದ್ರು, ಎಷ್ಟು ಕೆಟ್ಟದಾಗಿ ನೋಡ್ದ, ಎಷ್ಟು ನೋವಿನ ಮಾತುಗಳನ್ನಾಡಿದ್ದ ಎಂಬುದನ್ನು ಅವಳು ನೆನಪಿಸಿಕೊಂಡು ಒಳಗೊಳಗೆ ಕೊರಗ್ತಾಳೆ. ಆದರೆ ಈಗ 6 ವರ್ಷಗಳ ನಂತರ ಅದೇ ಸುಹಾಸ್ ಕಾವ್ಯಾಳಿಂದ ದೂರವಾಗ್ತಿದ್ದಾನೆ. ಅವಳು ಬೇರೆ, ನಾನು ಬೇರೆ ಅಂತ ಹೇಳ್ತಿದ್ದಾನೆ. ಸುಹಾಸ್ ಆಡಿದ ಆ ಮಾತುಗಳನ್ನು ಕೇಳಿದ್ರೆ ಕಾವ್ಯಾಗೆ ಹೇಗನ್ನಿಸ್ಬೋದು ಅಂತ ಅಶ್ವಿನಿಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು. ಆದಾಗ್ಯೂ ಈಗಿನ ಸತ್ಯ ಏನೇ ಇರಲಿ, ಕಿಂಡರ್ ಗಾರ್ಡನ್ ಪ್ರಾಂಶುಪಾಲರು ಮೂಲತಃ ಅವನ ಶಕ್ತಿಶಾಲಿ ಆದೇಶಗಳನ್ನೇ ಪಡೆದಿದ್ರು ಎಂಬುದು ಸತ್ಯ. ಇದಲ್ಲದೆ ಅಶ್ವಿನಿ ಈಗಾಗಲೇ ಸುಹಾಸ್ ಮತ್ತು ತನ್ನ ನಡುವೆ ಅತ್ಯಂತ ಸ್ಪಷ್ಟವಾದ, ಎಂದಿಗೂ ದಾಟಲಾಗದಂತಹ ಗಡಿಯನ್ನು ಎಳೆಯಲು ಮಾನಸಿಕವಾಗಿ ದೃಢ ನಿರ್ಧಾರವನ್ನ ಮಾಡಿದ್ಲು. ಈ ರೀತಿಯ ಘಟನೆ ಒಮ್ಮೆ ಸಂಭವಿಸಿದ ಮೇಲೆ ಭವಿಷ್ಯದಲ್ಲಿ ಅದು ಮತ್ತೆ ಮತ್ತೆ ಸಂಭವಿಸುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತವೆ. ತನ್ನ ಮುಗ್ಧ ಮತ್ತು ಪ್ರೀತಿಯ ಮಕ್ಕಳು ಈ ಅಧಿಕಾರಸ್ಥರ ಆಟದಲ್ಲಿ ಇನ್ನೊಮ್ಮೆ ಅನುಭವಿಸುವಂಥದ್ದು, ನೋವನ್ನು ಪಡುವಂಥದ್ದು ಅವಳು ಬಯಸಿರಲಿಲ್ಲ. ಅದರ ಬಗ್ಗೆ ಯೋಚಿಸುತ್ತಾ ಅಶ್ವಿನಿ ತನ್ನ ತೀವ್ರ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಯ ಬಗ್ಗೆ ಅಥವಾ ವಿಷಯದ ಬಗ್ಗೆ ಯೋಚಿಸೋದಿರೋಕೆ ನಿರ್ಧರಿಸಿದ್ಲು. ನಾನು ನಿಮ್ಮ ವಿವರಣೆಯನ್ನ ಕೇಳಿದ್ದೇನೆ ಮಿಸ್ಟರ್ ಸುಹಾಸ್. ಬೇರೇನು ವಿಷಯ ಇಲ್ಲದಿದ್ದರೆ ನಾನು ಈಗ ಇಲ್ಲಿಂದ ಹೊರಡ್ತೇನೆ, ಅವಳು ಸಂಪೂರ್ಣವಾಗಿ ಭಾವರಹಿತವಾಗಿ ತಣ್ಣನೆಯ ಧ್ವನಿಯಲ್ಲಿ ಹೇಳಿದ್ಲು. ಅಷ್ಟನ್ನು ಹೇಳಿದ ತಕ್ಷಣವೇ ಅವಳು ಒಂದು ಕ್ಷಣವೂ ತಡ ಮಾಡದೆ ಹೊರಡಲು ತಿರುಗ್ತಾಳೆ. ಈ ದೆವ್ವದ ಬಂಗಲೆಯ ಕತ್ತಲೆಯಲ್ಲಿ ಹಾಗೂ ಸುಹಾಸ್ನ ಎದುರು ಒಂದು ಕ್ಷಣವೂ ಇರಲು ಅವಳು ಬಯಸಲಿಲ್ಲ. ಈಗ ಅವಳ ಮನಸ್ಸು ಸಂಪೂರ್ಣವಾಗಿ ಕಲ್ಲಿನಂತೆ ಗಟ್ಟಿಯಾಗಿತ್ತು. ಅಶ್ವಿನಿ ಈಗ ಸಂಪೂರ್ಣವಾಗಿ ಸ್ಪಷ್ಟ ಸ್ಥಿತಿಯಲ್ಲಿದ್ದ ಕಾರಣ ಈ ಕತ್ತಲೆಯ ದೆವ್ವದ ಬಂಗಲೆಯಿಂದ ಬೇಗನೆ ನಿರ್ಗಮನ ದಾರಿ ಕಂಡುಕೊಳ್ಳಲು ಸಾಧ್ಯವಾಗ್ತದೆ ಎಂಬ ದೃಢ ವಿಶ್ವಾಸ ಅವಳಿಗಿತ್ತು. ನಾನು ತಕ್ಷಣವೇ ಹೊರಗೆ ಹೋಗಿ ಮೇಘನಾ ಮತ್ತು ಮಕ್ಕಳಿಗಾಗಿ ಕಾಯ್ತೇನೆ ಅಂತ ಮನಸ್ಸಿನಲ್ಲಿ ಯೋಚಿಸಿದ್ಲು. ಆದರೆ ಆ ಮಹಿಳೆ ತಿರುಗಿ ಹೆಜ್ಜೆ ಇಡುವ ಮೊದಲೇ ಆ ಪುರುಷ ಅವಳ ಮಣಿಕಟ್ಟನ್ನ ಬಿಗಿಯಾಗಿ ಹಿಡಿದುಕೊಳ್ತಾನೆ. ಅಶ್ವಿನಿ ತನ್ನ ನಡಿಗೆಯನ್ನ ತಕ್ಷಣವೇ ನಿಲ್ಲಿಸಿ ತಿರುಗಿ, ಮಿಸ್ಟರ್ ವರ್ಮಾ, ನಿಮಗೆ ಇನ್ನೇನ್ ಬೇಕೋ ಅಂತ ಹಿಮದಂತೆ ತಣ್ಣಗಾದ ಕಟು ಧ್ವನಿಯಲ್ಲಿ ಕೇಳಿದ್ಲು. ಸುಹಾಸ್ ಒಂದು ಕ್ಷಣ ಹಿಂಜರಿದು ನಂತರ ವಿಷಯವನ್ನ ಮುಚ್ಚಿಡದೆ ಮುಕ್ತವಾಗಿ ಮಾತಾಡೋಕೆ ನಿರ್ಧರಿಸ್ತಾನೆ. ನನಗೀಗ ನಿನ್ನ ಸಹಾಯ ಬೇಕು ಅಶ್ವಿನಿ. ಅವನು ಹೇಳಿದ್ದನ್ನ ಕೇಳಿ ಅವಳು ವ್ಯಂಗ್ಯವಾಗಿ ತುಟಿ ಕಚ್ಕೊಂಡ್ಲು. ನನಗೆ ಮೊದಲೇ ಗೊತ್ತಿತ್ತು ಅವನಿಗೆ ನನ್ನಿಂದ ಏನಾದರೂ ದೊಡ್ಡ ಸಹಾಯ ಬೇಕಿಲ್ದಿದ್ರೆ ಅವನು ನನ್ನನ್ನು ಹುಡುಕಲು ಇಷ್ಟೆಲ್ಲ ಅರಸಾಹಸ ಕಷ್ಟಪಟ್ಟು ಇಲ್ಲಿಯವರೆಗೆ ಯಾಕೆ ಬರ್ತಾ ಇದ್ದ ಅಂತ ಅವಳ ಮನಸ್ಸು ಅಪಹಾಸ್ಯ ಮಾಡಿತ್ತು. ಸುಹಾಸ್ ತೀವ್ರ ಕಳವಳದಿಂದ ವಿವರಿಸೋಕೆ ಶುರು ಮಾಡ್ತಾನೆ. ನಿನಗೆ ಗೊತ್ತಾ, ಕಳೆದ ಬಾರಿ ಶಾಲೆಯಲ್ಲಿ ಹಾರವ್ ಮತ್ತು ಆದಿತ್ಯರನ್ನ ನೋಡದಿದ್ದಾಗ ಅನ್ವಿತಾ ದೊಡ್ಡ ಗಲಾಟೆಯನ್ನೇ ಮಾಡಿದ್ಲು. ಈಗ ಆ ಮಕ್ಕಳು ಇನ್ನು ಮುಂದೆ ಕಿಂಡರ್ ಗಾರ್ಡನ್ಗೆ ಬರೋದೇ ಇಲ್ಲ ಅಂತ ತಿಳಿಯೋದ್ರಿಂದ ಅವಳು ತಡೆಯಲಾಗದಷ್ಟು ಆಕ್ರೋಶದಿಂದ ಪ್ರತಿಭಟಿಸ್ತಿದ್ದಾಳೆ. ಇವತ್ತು ಬೆಳಗ್ಗೆ ಶಾಲೆಯ ಗೇಟ್ ಬಳಿ ನೀನು ಅವಳನ್ನ ಬಿಟ್ಟು ಹೊರಟು ಹೋಗಿರುವುದನ್ನು ನೋಡಿದಾಗ ಅವಳಿಗೆ ತೀವ್ರವಾದ ಆಂಟಿಸಮ್ ಆಘಾತ ಉಂಟಾಯಿತು. ಮನೆಗೆ ಹೋದವಳೆ ತನ್ನ ಕೊಠಡಿಯೊಳಗೆ ಹೋಗಿ ಬಾಗಿಲನ್ನ ಬಲವಾಗಿ ಬೀಗ ಹಾಕೊಂಡಿದ್ದಾಳೆ. ನಾವು ಏನೇ ಹೇಳಿದ್ರು, ಎಷ್ಟೇ ಹೇಳಿದ್ರು, ವಿನಂತಿಸಿದ್ರು ಕೂಡ ಅದು ಕೆಲಸ ಮಾಡ್ತಾ ಇಲ್ಲ. ಅವಳ ಮನಃಶಾಸ್ತ್ರಜ್ಞರು ಡಾಕ್ಟರ್ ಜೇಮ್ಸ್ ನೀನ್ ಬಂದ್ರೆ ಮಾತ್ರ ಅವಳು ಈ ಅಪಾಯದಿಂದ ಹೊರಬರೋಕ್ ಸಾಧ್ಯ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ನೀನ್ ಈಗಲೇ ನನ್ನೊಂದಿಗೆ ವರ್ಮಾ ಭವನಕ್ಕೆ ಹಿಂತಿರುಗಬೇಕಂತ ನಾನು ಬಯಸ್ತೀನಿ. ಸುಹಾಸ್ನ ಮುಖ ತೀವ್ರ ಗಂಭೀರತೆಯಿಂದ ಬಿಗಿಯಾಗಿತ್ತು. ಅವನು ಅವಳ ಮಣಿಕಟ್ಟನ್ನ ಮೇಲಿನ ತನ್ನ ಹಿಡಿತವನ್ನ ಸ್ವಲ್ಪವೂ ಸಡಿಲಗೊಳಿಸಲಿಲ್ಲ. ತಾನು ಬಿಟ್ರೆ ಅವಳು ಎಲ್ಲವನ್ನ ನಿರಾಕರಿಸಿ ಸುಮ್ಮನೆ ಹೊರಟು ಹೋಗ್ತಾಳೆ ಅನ್ನೋ ಭಯ ಅವನಿಗಿತ್ತು. ಅವನ ಮಾತುಗಳನ್ನ ಕೇಳಿ ಅಶ್ವಿನಿ ಒಂದು ಕ್ಷಣ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡ್ಳು. ಅನ್ವಿತಾಳ ಮಾನಸಿಕ ಪರಿಸ್ಥಿತಿ ಒಬ್ಬ ಪ್ರತ್ಯೇಕ ಮನಃಶಾಸ್ತ್ರಜ್ಞನನ್ನ ನೇಮಿಸಿಕೊಳ್ಳುವಷ್ಟು ಮತ್ತು ಕೊಠಡಿಯಲ್ಲಿ ಬೀಗ ಹಾಕಿಕೊಳ್ಳುವಷ್ಟು ಕೆಟ್ಟದಾಗಿದೆ ಅನ್ನೋ ಸತ್ಯ ಅವಳಿಗೆ ಈಗಷ್ಟೇ ತಿಳಿಯಿತು. ನನಗೆ ಇದನ್ನ ನಂಬೋಕ್ಕಾಗ್ತಿಲ್ಲ. ಅವನು ಹೇಳೋದನ್ನ ನೋಡಿದ್ರೆ ಈ ಮನಃಶಾಸ್ತ್ರಜ್ಞನು ಏನು ಮಾಡಲು ಸಾಧ್ಯವಾಗದೆ ಕೈ ಚೆಲ್ಲಿದ್ದಾನೆ ಅಂತ ತೋರುತ್ತೆ. ಆ ಪುಟ್ಟು ಹುಡುಗಿಗೆ ಕಠಿಣವಾಗಿ ಇರುವುದಕ್ಕೆ ನನ್ನ 2 ಮಕ್ಕಳಾದ ಆರವ್ ಆದಿತ್ಯ ಕಾರಣನ? ಆ ಮಕ್ಕಳು ಅವಳಿಗೆ ಅಷ್ಟೊಂದು ಮುಖ್ಯನಾ ಅಂತ ಅವಳ ಮನಸ್ಸು ನಡುಗಿತ್ತು.
ಅನ್ವಿತಾ ಕೊನೆಯ ಬಾರಿ ಶಾಲೆಯ ಗೇಟ್ ಬಳಿ ತನ್ನನ್ನು ಹುಡುಕೊಂಡು ಬಂದಾಗ ಆಕೆಯ ಕಣ್ಣೀರಿನಿಂದ ಕೂಡಿದ್ದ ಮುಗ್ಧ ಮುಖ ನೆನಪಾದಾಗ ಅಶ್ವಿನಿಯ ಹೃದಯ ಕ್ಷಣಕಾಲ ತಲ್ಲಣಿಸ್ತು. ಆದರೆ ಆ ಮಗು ಕಾವ್ಯಾಳ ಸ್ವಂತ ಮಗಳು ಎಂಬ ಕಹಿ ಸತ್ಯ ನೆನಪಾದಾಗ ಅವಳ ಕಣ್ಣುಗಳಲ್ಲಿ ಮತ್ತೆ ತಣ್ಣನೆಯ ದೃಢ ನಿಶ್ಚಯದ ಹೊಳಪು ಮಿನುಗಿತ್ತು. ಆರವ್ ಮತ್ತು ಆದಿತ್ಯರನ್ನ ಶಾಲೆಯಿಂದ ಹೊರಹಾಕಿದ್ದು ಕಾವ್ಯಾಳಿಂದಾಗಿ ಎಂದು ನೀನೇ ಸ್ವತಃ ಹೇಳಿದ್ರಿ ಮಿಸ್ಟರ್ ವರ್ಮಾ. ಹಾಗಿರುವಾಗ ನಾನು ನಿಮಗೋ ಅಥವಾ ಅವಳಿಗೋ ಸಹಾಯ ಮಾಡ್ಬೇಕಂತ ನೀವು ಹೇಗೆ ತಾನು ನಿರೀಕ್ಷಿಸ್ತೀರಿ? ಅಶ್ವಿನಿ ತನ್ನ ಪ್ರಜ್ಞೆ ಮರಳಿ ಬಂದಾಗ ಅತ್ಯಂತ ಭಾವರಹಿತವಾಗಿ ಕೇಳಿದ್ಲು. ಅವಳು ಅಷ್ಟಕ್ಕೆ ನಿಲ್ಲದೆ ಅವಳು ನನ್ನ ಮುಗ್ಧ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಿ ಹೇಗೆ ಹಿಂಸಿಸ್ತಿದ್ದಾಳೆ. ಆಗಿರುವಾಗ ನಾನು ಅವಳ ಮಗಳಿಗೆ ಯಾಕೆ ಸಹಾಯ ಮಾಡಬೇಕು? ನಾನೇನು ಅಷ್ಟೊಂದು ಮಹಾನ್ ಒಳ್ಳೆಯವಳ ಅಂತ ಕಟುವಾಗಿ ಪ್ರಶ್ನಿಸಿದ್ಲು. ಅವಳು ಸುಹಾಸ್ನ ಬಿಗಿಯಾದ ಹಿಡಿತದಿಂದ ಮಣಿಕಟ್ಟನ್ನು ಬಿಡಿಸ್ಕೊಳ್ಳೋಕೆ ತೀವ್ರವಾಗಿ ಎಣಗಾಡಿದ್ಲು. ಆದರೆ ಸುಹಾಸ್ ಅವಳನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದುಕೊಂಡು ಅವನ ಮುಖದಲ್ಲಿ ತೀವ್ರ ಆಶ್ಚರ್ಯ, ಗೊಂದಲದ ಛಾಯೆ ಸ್ಪಷ್ಟವಾಗಿ ಮೂಡಿತ್ತು. ಅವನ ವಿಚಿತ್ರ ಮುಖಭಾವವನ್ನು ನೋಡಿ ಅಶ್ವಿನಿಯ ಗೊಂದಲದಿಂದ ಉಬ್ಬುಗಳನ್ನು ಸುಕ್ಕುಗಟ್ಕೊಂಡ್ಳು. ಸ್ವಲ್ಪ ಹೊತ್ತಿನ ನಂತರ ಚೇತರಿಸಿಕೊಂಡ ಸುಹಾಸ್ ತನ್ನ ಕಣ್ಣುಗಳನ್ನು ಕಿರಿದಾಗಿಸಿ ಅತ್ಯಂತ ತಣ್ಣನೆಯ ಮತ್ತು ಆಳವಾದ ಧ್ವನಿಯಲ್ಲಿ ಕೇಳ್ತಾನೆ, ಅಶ್ವಿನಿ, ನೀನು ಏನು ಹೇಳ್ತಿದ್ಯಾ? ಅನ್ವಿತಾ ಕಾವ್ಯಾಳ ಮಗಳು ಅಂತ ನೀನು ಭಾವಿಸ್ತಿದ್ಯಾ? ಅವನು ತನ್ನನ್ನು ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಾನೆಂದು ಭಾವಿಸಿ ಅವನ ಮೇಲೆ ದಾಳಿ ಮಾಡಲು ಸಿದ್ಧಳಾಗಿದ್ದ ಅಶ್ವಿನಿ ಅವನ ಈ ಅನಿರೀಕ್ಷಿತ ಪ್ರಶ್ನೆಯಿಂದ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡ್ಳು. ಕ್ಷಣಾರ್ಧದಲ್ಲಿ ಅವಳ ಹೃದಯ ಆಘಾತದಿಂದ ಸ್ತಬ್ಧವಾಯಿತು. ಅನ್ವಿತಾ ಕಾವ್ಯಾಳ ಆಗ್ಲಿಲ್ಲ ಅಂದಮೇಲೆ ಮತ್ತೆ ಯಾರ ಮಗಳು? ಸುಹಾಸ್ ಬಿಚ್ಚಲಿರುವ ಈ ಮಹಾಸತ್ಯ ಅಶ್ವಿನಿಯ ಜೀವನವನ್ನೇ ಹೇಗೆ ಬದಲಾಯಿಸಿದೆ. ಅಶ್ವಿನಿಯ ಎದೆ ಜೋರಾಗಿ ಒಡೆದುಕೊಳ್ಳುತ್ತಿತ್ತು. ಸುಹಾಸ್ನ ಅನಿರೀಕ್ಷಿತ ಪ್ರಶ್ನೆ ಅವಳ ತಲೆಯಲ್ಲಿದ್ದ ಎಲ್ಲ ಕಲ್ಪನೆಗಳನ್ನು ಕ್ಷಣಾರ್ಧದಲ್ಲಿ ಧೂಳಿಪಟ ಮಾಡಿತು. ಆದರೆ ತನ್ನ ದೌರ್ಬಲ್ಯವನ್ನು ಅವನ ಮುಂದೆ ತೋರಿಸ್ಕೊಳ್ಳೋಕೆ ಇಷ್ಟ ಇಲ್ಲದೆ ಅವಳು ತಕ್ಷಣವೇ ಮೌನವಾಗಿರುವಂತೆ ನಟಿಸುತ್ತಾ, ಅವಳಲ್ಲದೆ ಮತ್ತೆ ಯಾರ ಮಗಳವಳು? ಅವಳೇ ಅಲ್ವೇ ಎಂದು ಧ್ವನಿಯಲ್ಲಿ ತಣ್ಣನೆಯ ಸ್ವರವನ್ನು ಕಾಯ್ದುಕೊಂಡು ಉತ್ತರಿಸಿದ್ಲು. ಅಂದರೆ ಅಶ್ವಿನಿಯ ನೆನಪಲ್ಲಿ 6 ವರ್ಷಗಳ ಹಿಂದಿನ ಸುಹಾಸ್ನ ಜೀವನದಲ್ಲಿ ಕಾವ್ಯಾಳನ್ನು ಬಿಟ್ಟರೆ ಬೇರೆ ಯಾವ ಹೆಣ್ಣು ಇರಲಿಲ್ಲ. ಅವನಿಗೆ ಕಾವ್ಯಾಳ ಮೇಲಿದ್ದ ಪ್ರೀತಿ, ಹುಚ್ಚುತನ ಎಂಥದ್ದು ಎಂಬುದು ಅವಳಿಗೆ ಚೆನ್ನಾಗಿ ಗೊತ್ತು. ಹಾಗಿರುವಾಗ ಅನ್ವಿತಾ ಕಾವ್ಯಾಳ ಮಗಳಲ್ಲಿದ್ದರೆ ಮತ್ತಾರ ಮಗಳಾಗೋಕ್ಕೆ ಸಾಧ್ಯ? ಸುಹಾಸ್ ಅಶ್ವಿನಿಯ ಮುಖವನ್ನು ಆಳವಾಗಿ ನೋಡ್ತಾನೆ. ಅವನ ಕಣ್ಣುಗಳಲ್ಲಿ ಕೋಪ, ನೋವು, ಹತಾಶೆ, ನಿರಾಶೆಯ ಸಮ್ಮಿಶ್ರ ಭಾವನೆಗಳು ತೇಲಿ ಬಂದವು. ಅವನು ಬಿಗಿಯಾಗಿದ್ದ ತನ್ನ ಹಿಡಿತವನ್ನು ಸ್ವಲ್ಪವೇ ಸಡಿಲಗೊಳಿಸಿ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ, ಅಶ್ವಿನಿ, ನಿನ್ನ ಆಲೋಚನೆ ಎಷ್ಟು ಸಣ್ಣದಾಗಿದೆ ಅಂತ ನನಗೀಗ ಅರ್ಥವಾಗ್ತಿದೆ. ಅನ್ವಿತಾ ಕಾವ್ಯಾಳ ಮಗಳಲ್ಲ. ಅವಳು ನನ್ನ ಮತ್ತು ಕಾವ್ಯಾಳ ಸಂಬಂಧದಿಂದ ಹುಟ್ಟಿದ ಮಗುವೇ ಅಲ್ಲ. ಈ ಮಾತನ್ನು ಕೇಳಿದ ತಕ್ಷಣ ಅಶ್ವಿನಿ ಬೆಚ್ಚಿಬಿದ್ಲು. ಏನು? ಹೌದು, ಕಾವ್ಯ ನನಗೂ ಮತ್ತು ಅನ್ವಿತಾಳಿಗೂ ನಡುವೆ ಇರುವ ಸಂಬಂಧ ಕೇವಲ ಮೇಲ್ನೋಟದ್ದಷ್ಟೇ. ಅನ್ವಿತಾ ಹುಟ್ಟಿದ್ದು ನನ್ನ ಸ್ವಂತ ತಂಗಿಯ ರಕ್ತದಿಂದ. ನನ್ನ ತಂಗಿ ತೀರಿಕೊಂಡಾಗ ಆ ತಾಯಿ ಇಲ್ಲದ ಮಗುವನ್ನು ನನ್ನ ಮಗಳಾಗಿ, ನನ್ನ ಜೀವವಾಗಿ ದತ್ತು ಪಡೆದು ಸಾಕಿ ಬೆಳೆಸ್ತಿದ್ದೀನಿ ಅಂತ ಸುಹಾಸ್ ಕತ್ತಲೆಯ ವಾತಾವರಣದಲ್ಲಿ ಸತ್ಯದ ಧ್ವನಿಯಲ್ಲಿ ಗರ್ಜಿಸ್ತಾನೆ. ಸುಹಾಸ್ ಆಡಿದ ಪ್ರತಿಯೊಂದು ಮಾತು ಅಶ್ವಿನಿಯ ಕಿವಿಯಲ್ಲಿ ಸಿಡಿಲಿನಂತೆ ಬಡಿಯಿತು. ಆ ಮಗು ಕಾವ್ಯಾಳ ಮಗುವಲ್ಲವೇ? ಅದು ಸುಹಾಸ್ನ ತಂಗಿಯ ಮಗುವೆ. ಆದರೆ ಇಷ್ಟು ದಿನ ತಾನು ಆ ಮುಗ್ಧ ಮಗುವಿನ ಮೇಲೆ ಕಾವ್ಯಾಳ ಮೇಲಿದ್ದ ದ್ವೇಷವನ್ನು ತೋರಿಸ್ತಿದ್ನ. ಆ ಮಗು ತಾಯಿ ಇಲ್ಲದ ಅನಾಥೆಯೇ? ಅಶ್ವಿನಿಯ ಹೃದಯ ತೀವ್ರವಾಗಿ ಸಂಕುಚಿತಗೊಂಡಿತ್ತು. 6 ವರ್ಷಗಳ ಕಾಲ ತನ್ನ ಮಕ್ಕಳಿಗಾಗಿ ಕಷ್ಟಪಟ್ಟು ತಾಯಿಯಾಗಿ ಮತ್ತೊಂದು ತಾಯಿ ಇಲ್ಲದ ಮುಗ್ಧ ಮಗುವಿನ ಕಣ್ಣೀರಿಗೆ ತಾನು ಕಾರಣ ಆದ್ನಲ್ಲ ಅನ್ನೋ ತೀವ್ರ ತಪ್ಪಿತಸ್ಥ ಭಾವನೆ ಅವಳನ್ನು ಆವರಿಸಿತು. ಅನ್ವಿತಾ ತನ್ನ ಕೊಠಡಿಯಲ್ಲಿ ಬೀಗ ಹಾಕ್ಕೊಂಡು ಅಳ್ತಾ ಇರೋಂಥ ದೃಶ್ಯ, ಶಾಲೆ ಬಳಿ ತನಕ ಹಿಡಿದು ಅಮ್ಮ ಅಂತ ಕರೆಯಲು ಯತ್ನಿಸಿದ ಆ ಮುಗ್ಧ ಕಣ್ಣುಗಳು ಅಶ್ವಿನಿಯ ನೆನಪಿನಲ್ಲಿ ಒಂದೊಂದಾಗಿ ತೇಲಿ ಬಂದವು. ಸುಹಾಸ್ ಅವಳ ಕಣ್ಣುಗಳಲ್ಲಿದ್ದ ಅಪರಾಧಿ ಭಾವನೆಯನ್ನು ಗಮನಿಸಿ, ಈಗ ಹೇಳು ಅಶ್ವಿನಿ, ಇಷ್ಟೆಲ್ಲ ತಿಳಿದ ಮೇಲೂ ನೀನು ಆ ಮಗುವಿಗೆ ಸಹಾಯ ಮಾಡೋಕ್ಕೆ ಬರೋದಿಲ್ವಾ? ಅವಳಿಗೆ ಕಾವ್ಯಾಳ ಸಂಚಿನಿಂದ ಯಾವುದೇ ಸಂಬಂಧವಿಲ್ಲ ಅಂತ ಹೇಳ್ತಾನೆ. ಅನ್ವಿತಾಳ ಅಸಲಿ ಸತ್ಯ ತಿಳಿದ ನಂತರ ಅಶ್ವಿನಿ ವರ್ಮ ಭವನಕ್ಕೆ ಹೋಗೋಕ್ಕೆ ಒಪ್ಕೋತಾಳ. ದೆವ್ವದ ಬಂಗಲೆಯಿಂದ ಹೊರಬಂದು ಮಕ್ಕಳಿಗೆ ಈ ವಿಷಯವನ್ನು ಹೇಳಿ ವಿವರಿಸ್ತಾಳೆ. ಸುಹಾಸ್ನ ಮುಖ ಕಪ್ಪಿಟ್ಟಿತ್ತು ಮತ್ತು ಅವನು ಅಶ್ವಿನಿಯನ್ನು ಅತ್ಯಂತ ತೀಕ್ಷ್ಣವಾಗಿ ದಿಟ್ಟಿಸಿ ನೋಡ್ತಾನೆ ಇದ್ದಾನೆ. ಆದರೆ ಅವಳ ಮಾತುಗಳಲ್ಲಿ ಅಥವಾ ಮುಖದಲ್ಲಿ ಯಾವುದೇ ಸೋಗು ಅಥವಾ ನಟನೆ ಇದ್ದಂತೆ ಅವನಿಗೆ ಕಾಣಿಸ್ಲಿಲ್ಲ. ಕೊನೆಗೆ ಸುಹಾಸ್ ದೂರ ನೋಡ್ತಾನೆ. ಅವನ ಹೃದಯ ತೀವ್ರವಾಗಿ ಭಾರವಾಗಿ ಹೋಗಿತ್ತು. ಒಂದು ರೀತಿಯ ಆಳವಾದ ಗೊಂದಲ. ಸಮಯ ಕೂಡ ಮೀರ್ತಾ ಇದೆ. ಅವನನ್ನು ಏನೋ ಒಂದು ರೀತಿಯ ನೋವು ಆವರಿಸ್ತು.
ಇಷ್ಟು ದಿನ ಅಶ್ವಿನಿ ಅನ್ವಿತಾಳನ್ನ ಕಾವ್ಯಾಳ ಮಗು ಅಂತ ಭಾವಿಸಿದ್ಲಾ? ಅನ್ವಿತಾ ತನ್ನ ಸ್ವಂತ ಮಗಳಾಗಿದ್ರೂ ಅಶ್ವಿನಿ ಅವಳನ್ನು ಕೈ ಬಿಟ್ಟು ಹೋಗಿದ್ದಾಳೆ ಅನ್ನೋ ಕಹಿ ಭಾವನೆ ಅವನಲ್ಲಿ ಇಷ್ಟು ದಿನ ಇತ್ತು. ಅಶ್ವಿನಿ ದೇಶಕ್ಕೆ ಹಿಂತಿರುಗಿದಾಗಲೂ ಆ ಮಗುವಿನ ಹತ್ತಿರ ಬರಲಿಲ್ವಲ್ಲ, ಅದರಿಂದ ಸುಹಾಸ್ ಅವಳನ್ನು ಒಬ್ಬ ಕಠಿಣ ಹೃದಯದ ಕರುಣೆ ಇಲ್ಲದ ಮಹಿಳೆ ಅಂತ ಭಾವಿಸಿದ್ದ. ಆದರೆ ಒಂದು ಕ್ಷಣದ ಹಿಂದೆ ಅವಳು ಮಾತಾಡಿದ ರೀತಿಯನ್ನು ನೋಡಿದ್ರೆ ಅನ್ವಿತಾ ತನ್ನ ಮಗು ಎಂಬ ಸತ್ಯವೇ ಅವಳಿಗೆ ತಿಳಿದಿಲ್ಲ ಅಂತ ತೋರ್ತಿತ್ತು. ಇಲ್ಲಿ ನಿಜವಾಗಿಯೂ ಏನು ನಡೀತಾ ಇದೆ, ಅಥವಾ ಅವಳು ಏನನ್ನು ನಂಬಿಸೋಕೆ ಆಟ ಆಡ್ತಿರೋ ದೊಡ್ಡ ನಾಟಕವೇ ಇದು? ಸುಹಾಸ್ ತೀವ್ರವಾಗಿ ಗೊಂದಲಕ್ಕೊಳಗಾಗ್ತಾನೆ. ಬಹಳ ಸಮಯದ ನಂತರವೇ ಅವನು ತನ್ನ ಚದುರಿದ ಆಲೋಚನೆಗಳನ್ನು ಕೇಂದ್ರೀಕರಿಸೋಕೆ ಸಾಧ್ಯವಾಯಿತು. ಅವನು ಅವಳ ತೆಳ್ಳಗಿನ ಮಣಿಕಟ್ಟನ್ನು ಬಿಗಿಯಾಗಿಡಿದು ತನ್ನ ಗಂಭೀರ ಧ್ವನಿಯನ್ನು ತಗ್ಗಿಸಿ ಪ್ರತಿಯೊಂದು ಪದವನ್ನು ಅತ್ಯಂತ ಸ್ಪಷ್ಟವಾಗಿ ಉಚ್ಚರಿಸ್ತಾನೆ. ಅಶ್ವಿನಿ, ಅನ್ವಿತಾ ಕಾವ್ಯಾಳ ಮಗು ಅಂತ ನಾನು ಯಾವಾಗ ಹೇಳಿದ್ದೆ? ಸುಹಾಸ್ನ ಬಿಗಿಯಾದ ಹಿಡಿತದಿಂದ ಅಶ್ವಿನಿಯ ಮಣಿಕಟ್ಟು ನೋಯೋಕೆ ಪ್ರಾರಂಭಿಸುತ್ತೆ. ಅವನು ಹೇಳಿದ ತಲೆತಿರುಗುವ ಮಾತುಗಳನ್ನು ಸಂಪೂರ್ಣವಾಗಿ ವಿಚಲಿತಗೊಳಿಸಿದ್ವು. ಅವಳ ಹೃದಯವು ಆಘಾತ, ತೀವ್ರ ಅನುಮಾನದಿಂದ ತುಂಬಿತ್ತು. ಅದಕ್ಕಾಗಿಯೇ ಅನಿಸುತ್ತೆ ಆ ದಿನ ಶಾಲೆ ಬಳಿ ಅನ್ವಿತಾ ಅಸ್ತಿತ್ವಳಾಗಿದ್ದವು ಕೂಡ ಕಾವ್ಯ ಅಲ್ಲಿರಲಿಲ್ಲ. ಆದರೆ ನನಗೆ ತಿಳಿದ ಮಟ್ಟಿಗೆ 6 ವರ್ಷಗಳ ಹಿಂದೆ ಕಾವ್ಯಳನ್ನು ಹೊರತುಪಡಿಸಿ ಹೇಗಾಗೋಕ್ಕೆ ಸಾಧ್ಯ? ಹಂಗಾದ್ರೆ ಅನ್ವಿತಾ ನನಗೆ ಗೊತ್ತಾಗ್ತಾ ಇಲ್ಲ. ಅವಳಿಗೆ ಉತ್ತರ ಸಿಗದೆ ತಲೆ ಬಿಸಿ ಆಗ್ತಿತ್ತು. ಅವಳು ತನ್ನ ಆಲೋಚನೆಯನ್ನು ತಾನೇ ಹೊರದಬ್ಬಿದ್ಲು. ಅಮ್ಮ ಹಠತ್ತಾಗಿ ದೆವ್ವದ ಬಂಗಲೆಯ ಕತ್ತಲೆಯಲ್ಲಿ 2 ಪರಿಚಿತ ಮುದ್ದಾದ ಧ್ವನಿಗಳು ಅಶ್ವಿನಿಯನ್ನು ಕರೆದ್ವು. ಅಮ್ಮ, ನಾವು ಕೊನೆಗೂ ನಿನ್ನನ್ನು ಕಂಡುಕೊಂಡ್ವಿ. ನಿನಗೇನೂ ಆಗಿಲ್ಲ ಅಲ್ವಾ ಅಮ್ಮ? ನೀನು ಎದುರಲಿಲ್ಲ ಅಲ್ವಾ? ಸುಹಾಸ್ ಅಶ್ವಿನಿಯ ಮಣಿಕಟ್ಟನ್ನು ಬಿಗಿಯಾಗಿ ಹಿಡಿದುಕೊಂಡಿರುವುದನ್ನು ಕಂಡ ಮಕ್ಕಳು ತೀವ್ರ ಆತಂಕದಿಂದ ಅವಳ ಕಡೆಗೆ ಓಡ್ ಬಂದರು. ಆರವ್ ಮತ್ತು ಆದಿತ್ಯ ಒಬ್ಬರನ್ನೊಬ್ಬರು ಆಘಾತದಿಂದ ನೋಡಿಕೊಂಡ್ರು. ನಂತರ ಮಿಂಚಿನ ವೇಗದಲ್ಲಿ ಅಶ್ವಿನಿಯ ಕಡೆಗೆ ಧಾವಿಸಿದ್ರು. ಅಮ್ಮ, ನೀನು ಸ್ವಲ್ಪವೂ ಚಿಂತಿಸಬೇಡ, ನಾವು ನಿನ್ನನ್ನು ರಕ್ಷಿಸ್ತೀವಿ. ಆದಿತ್ಯ ತನ್ನ ಪುಟ್ಟ ಕೈಗಳನ್ನು ಚಾಚಿ ಅಶ್ವಿನಿಯ ಮುಂದೆ ಧೈರ್ಯವಾಗಿ ನಿಂತನು. ಅವನು ಮೇಲಕ್ಕೆ ನೋಡಿದಾಗ ಮಾತ್ರ ಅವನಿಗೆ ಕತ್ತಲೆಯ ಮಂದ ಬೆಳಕಿನಲ್ಲಿ ಸುಹಾಸ್ನ ಮುಖ ಸ್ಪಷ್ಟವಾಗಿ ಕಾಣಿಸ್ತು. ಅಣ್ಣ ಆರವ್ ಕೂಡ ತಕ್ಷಣವೇ ಅಶ್ವಿನಿಯ ಬಳಿ ಹೋಗಿ ಅವಳ ಇನ್ನೊಂದು ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ಕೊಲೆ ಮಾಡುವಂತಹ ತೀವ್ರ ಸಿಟ್ಟಿನ ನೋಟದಿಂದ ಅವನು ಸುಹಾಸ್ನ ಕಣ್ಣುಗಳನ್ನು ಉಗ್ರವಾಗಿ ನೋಡ್ತಾನೆ. ಬಂದಿರುವುದು ತಮ್ಮ ತಂದೆ ಸುಹಾಸ್ ಅಂತ ಅರಿವಾದಾಗ ಆರವ್ನ ಮುಖ ತೀವ್ರವಾಗಿ ಬಿಗಿಯಾಯಿತು. ಅವನ ತುಟಿಗಳು ಕೋಪದಿಂದ ನಡುಗಿದ್ವು. ನಂತರ ಅವನು ತನ್ನ ಇಡೀ ಶಕ್ತಿಯನ್ನು ಒಟ್ಟುಗೂಡಿಸಿ ಸುಹಾಸ್ನ ಕಡೆಗೆ ಧಾವಿಸಿ ಅವನನ್ನು ಬಲವಂತವಾಗಿ ದೂರ ತಳ್ತಾನೆ. ನಮ್ಮ ತಾಯಿಯನ್ನು ಬಿಟ್ಟುಬಿಡಿ, ನೀವು ಅವರಿಗೆ ಏನು ಮಾಡ್ತಿದ್ದೀರಾ ಅಂತ ಆರವ್ ಗರ್ಜಿಸ್ತಾನೆ. ಸುಹಾಸ್ ತನ್ನ ಉಬ್ಬುಗಳನ್ನು ಸುಕ್ಕಟ್ಟಿಸಿ ಮಗನ ಆಕ್ರೋಶಕ್ಕೆ ತಕ್ಷಣವೇ ತನ್ನ ಹಿಡಿತವನ್ನು ಸಡಿಲಿಸಿ ಕೈ ಬಿಡ್ತಾನೆ. ಅವನು ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಾರ್ದು ಅಂತ ಬೇಗನೆ ವಿವರಿಸ್ತಾನೆ. ಮಕ್ಕಳೇ, ಶಾಂತವಾಗಿರಿ. ನಾನು ನಿಮ್ಮ ತಾಯಿಯಿಂದ ಕೇವಲ ಒಂದು ಸಹಾಯ ಕೇಳ್ತಿದ್ದೀನಿ. ನಾನು ಅವರಿಗೆ ಯಾವುದೇ ಹಾನಿ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.